ಸ್ನೇಹಿತರೆ, ಎಲ್ಲೋ ಕೇಳಿದಂತಹ ಒಂದು ಮಾತು. ಒಬ್ಬ ರಿಚ್ ಮ್ಯಾನ್ ಇರ್ತಾನೆ. ಅವನ ಮನೆಗೆ ಬರುವಾಗ ಅವನ ಮನೆ ಎದುರುಗಡೆ ಒಬ್ಬ ಭಿಕ್ಷುಕ ಕುಳಿತುಕೊಂಡಿರ್ತಾನೆ. ಭಿಕ್ಷುಕನ ಹರಿದ ಬಟ್ಟೆಯನ್ನೆಲ್ಲ ನೋಡಿ ರಿಚ್ ಮ್ಯಾನ್ ಭಿಕ್ಷುಕನ ಬಳಿ ಕೇಳ್ತಾನೆ, ಯಾಕೆ, ಏನಾಯಿತು, ಬಟ್ಟೆ ಇಲ್ವಾ ಅಂತ ಕೇಳಿದಾಗ ಭಿಕ್ಷುಕ ಇಲ್ಲ ಅಂತ ಹೇಳ್ತಾನೆ. ರಿಚ್ ಮ್ಯಾನ್ ಹೇಳ್ತಾನೆ, ಸರಿ ಇಲ್ಲೇ ಇರು, ನಾನು ಹೋಗಿ ಹೊದಿಕೆ ಮತ್ತು ಬಟ್ಟೆಯನ್ನು ತೆಗೆದುಕೊಂಡು ಬರ್ತೇನೆ ಅಂತ ಹೋಗ್ತಾನೆ. ಮನೆ ಒಳಗೆ ಹೋದ್ಮೇಲೆ ಅವನಿಗೆ ಭಿಕ್ಷುಕನ ನೆನಪು ಹೋಗ್ತದೆ. ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ನೋಡಿ ಅದೇ ವಾತಾವರಣದಲ್ಲಿ ಅವನು ಮುಳುಗ್ತಾನೆ. ಮರುದಿನ ಬೆಳಿಗ್ಗೆ ಇದ್ದಾಗ ಸಡನ್ ಆಗಿ ರಿಚ್ ಮ್ಯಾನ್ಗೆ ಭಿಕ್ಷುಕನ ನೆನಪಾಗ್ತದೆ. ಹೊದಿಕೆ ಮತ್ತು ಬಟ್ಟೆಯನ್ನು ತೆಗೆದುಕೊಂಡು ಭಿಕ್ಷುಕನ ಬಳಿ ರಿಚ್ ಮ್ಯಾನ್ ಓಡ್ತಾನೆ. ಆದರೆ ಆ ಒಂದು ಸಂದರ್ಭದಲ್ಲಿ ಭಿಕ್ಷುಕ ಸತ್ತೋಗಿರ್ತಾನೆ. ಇಲ್ಲಿ ನಾವು ಎರಡು ವಿಷಯವನ್ನು ಅರ್ಥ ಮಾಡ್ಕೋಬಹುದು. ಒಂದು, ನಮ್ಮಿಂದ ಏನಾದರೂ ಮಾಡಲಿಕ್ಕೆ ಆಗಲ್ಲ ಅಂತ ಇದ್ಮೇಲೆ ಯಾವುದೇ ಕಾರಣಕ್ಕೂ ಯಾರಿಗೇ ಆದರೂ ಪ್ರಾಮಿಸನ್ನು ಮಾಡಬೇಡಿ. ಎರಡನೇದು, ಆ ಭಿಕ್ಷುಕ ಅವನ ಮೇಲೆ ನಂಬಿಕೆ ಇಟ್ಟಿದ್ದರೆ ಅವನು ಬದುಕ್ತಿದ್ನೋ ಏನೋ. ಆದರೆ ಅವನು ರಿಚ್ ಮ್ಯಾನ್ನ ಟ್ರಸ್ಟ್ ಮಾಡ್ದ, ಅದೇ ಒಂದು ಹೋಪಲ್ಲಿ ಇದ್ದ, ಹಾಗಾಗಿ ಅವನ ಪ್ರಾಣವನ್ನು ಕಳ್ಕೊಂಡ. ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಯಾರನ್ನೇ ಆಗಲಿ ಅತಿಯಾಗಿ ಟ್ರಸ್ಟ್ ಮಾಡಬೇಡಿ. ನೀವು ಮೊದಲು ನಿಮ್ಮನ್ನು, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ, ನಿಮ್ಮ ಕ್ಲೋಸ್ಡ್ ಒನ್ಸ್ನ ಬೇಕಾದರೆ ಟ್ರಸ್ಟ್ ಮಾಡಿ. ಟ್ರಸ್ಟ್ yourself first, then others.